ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವಾಗ ಯಾವಾಗಲೂ ಸ್ವಲ್ಪ ಬೇಗ ಬರ್ತೇನಲ್ಲ, ಇತ್ತೀಚೆಗೆ ಅಂದರೆ ಸ್ವಲ್ಪ ಬೇಗ ಬರ್ತೇನೆ ಕೆಲಸದಿಂದ. ಇವತ್ತು ಒಳಗೆ ಕರೆಂಟ್ ಇಲ್ಲ, ಅದಕ್ಕೋಸ್ಕರ ಹೊರಗಡೆ ಬಂದಿದ್ದೇನೆ. ಸ್ವಲ್ಪ ಕೆಲಸ ಉಂಟು, ಕೆಲಸ ಮಾಡಿ ದನದ ಕೆಲಸ ಎಲ್ಲ ಆಯಿತು. ಬಂದು ನಾಯಿಯನ್ನು ಬಿಡೋದು, ದನದ ಕೆಲಸ ಅಂದರೆ ಹಟ್ಟಿಯನ್ನು ಸ್ವಲ್ಪ ಕ್ಲೀನ್ ಮಾಡಲಿಕ್ಕೆ ಉಂಟು, ಮತ್ತು ಎಂತೆಲ್ಲ ಅಷ್ಟೇ. ಮತ್ತು ಇನ್ನು ಒಳಗಡೆ ಸ್ವಲ್ಪ ಕೆಲಸ ಉಂಟು, ಆದರೆ ಕರೆಂಟ್ ಇಲ್ಲದ ಕಾರಣ ಕೆಲಸ ಕರೆಂಟ್ ಬರುವ ನಂತರ ಮಾಡ್ತೇನೆ ಅಂತ ಇವಾಗ ಸ್ವಲ್ಪ ವೀಡಿಯೋ ಮಾಡುವ ಅಂತ. ವಿಷಯ ಅಂತಂದರೆ, ನನಗೆ ಕೆಲವರು ವೀಡಿಯೋ ನೋಡಿ ಕಮೆಂಟ್ ಹಾಕ್ತೀರಿ, ಆದರೆ ಅದು ನನಗೆ ನೋಡಲಿಕ್ಕೆ ತುಂಬ ಲೇಟ್ ಆಗ್ತದೆ. ಕೆಲವೊಮ್ಮೆ ಲೇಟ್ ಆಗ್ತದೆ. ಎಂಥ ವಿಷಯ ಅಂದರೆ, ಅದು ಕಮೆಂಟ್ ನನಗೆ ಕಾಣೋದಿಲ್ಲ. ಕೆಲವೊಂದು ವೀಡಿಯೋಸ್ನಲ್ಲಿ ಕಮೆಂಟ್ ಕಾಣ್ತದೆ, ಕೆಲವೊಂದು ವೀಡಿಯೋಸ್ನಲ್ಲಿ ಕಮೆಂಟ್ ಕಾಣೋದಿಲ್ಲ. ಅದಕ್ಕೋಸ್ಕರ ನನಗೆ ಅದು ವೈಟಿ ಸ್ಟುಡಿಯೋಗೆ ಹೋಗಿ ನೋಡಬೇಕಾಗ್ತದೆ. ನನಗೆ ವೈಟಿ ಸ್ಟುಡಿಯೋ ಇಲ್ಲ. ನಾನು ಕ್ರೋಮಲ್ಲಿ ಹೋಗಿ ವೀಡಿಯೋ ಹಾಕುವ ಕಾರಣ ನನ್ನ ಹತ್ರ ವೈಟಿ ಸ್ಟುಡಿಯೋ ಇಲ್ಲ. ಇನ್ನೊಂದು ಮೊಬೈಲಿಗೆ ಹೋಗಿ ಕಮೆಂಟ್ ನೋಡಿ ರಿಪ್ಲೈ ಕೊಡಬೇಕಾಗ್ತದೆ. ಅದಕ್ಕೋಸ್ಕರ ಕೆಲವರಿಗೆ ನಾನು ರಿಪ್ಲೈ ಕೊಡೋದು ಸ್ವಲ್ಪ ಲೇಟ್ ಆಗ್ಬೋದು, ಏನು ಬೇಸರ ಮಾಡಬೇಡಿ. ಮತ್ತು ನನಗೆ ಯಾರು ವಿಡಿಯೋ ನೋಡಿ ಕಮೆಂಟ್ ಹಾಕಿರ್ತೀರ, ಸಬ್ಸ್ಕ್ರೈಬ್ ಆಗದಿದ್ದರೂ ನಾನು ಯಾರು ಕಮೆಂಟ್ ಹಾಕಿದ್ದಾರೆ ಅವರ ವೀಡಿಯೋಸ್ ನೋಡಿ ನಾನು ಸಬ್ಸ್ಕ್ರೈಬ್ ಆಗಿರ್ತೇನೆ. ಆಮೇಲೆ ಹಾಗೆ ಮತ್ತೆ ಎಂತ ಗೊತ್ತುಂಟಾ, ಅದಕ್ಕೆ ನನಗೆ ಬೇಸರ ಆಗ್ತಿತ್ತು. ಕೆಲವೊಂದು ನಾನು ಮೊಬೈಲ್ ಯೂಸ್ ಮಾಡೋದಿಲ್ಲ, ಇನ್ನೊಂದು ಮೊಬೈಲ್ ಅದು ಯಾವಾಗಲೋ ಒಮ್ಮೆ ಯೂಸ್ ಮಾಡ್ತೇನೆ. ಹಾಗಾಗಿ ಅದಕ್ಕೆ ನಾನು ಕಮೆಂಟ್ ನೋಡುವಾಗ ಇದು ವೀಡಿಯೋದಲ್ಲಿ ಕಮೆಂಟ್ ಇರೋದಿಲ್ಲ, ಅದರಲ್ಲಿ ಇರ್ತದೆ. ಅದಕ್ಕೋಸ್ಕರ ನನಗೆ ಬೇಸರ ಆಗ್ತದೆ. ಇದು ರಿಪ್ಲೈ ಕೊಡದಿದ್ದರೆ ಎಂತ ಹೇಳ್ತಾರೋ ಅಂತ. ಯಾರು ಕೂಡ ಅಷ್ಟೇ, ಈಗ ನಾನೇ ಬೇರೆಯವರ ವೀಡಿಯೋ ನೋಡಿದರೆ ಮತ್ತೆ ಹೋಗಿ ನೋಡ್ತೇನೆ ಅವರು ರಿಪ್ಲೈ ಕೊಟ್ಟಿದ್ದಾರಂತ. ಹಾಗಾಗಿ ನನಗೂ ಹಾಗೆ ರಿಪ್ಲೈ ಕೊಡಬೇಕು. ಯಾರು ಕಮೆಂಟ್ ಹಾಕಿದ್ದಾರೆ ಅವರಿಗೆ ನಾವು ರಿಪ್ಲೈ ಕೊಡಬೇಕು. ರಿಪ್ಲೈ ಕೊಟ್ಟರೆ ಅವರಿಗೂ ಕೂಡ ಖುಷಿ ಆಗ್ತದೆ. ಕೆಲವೊಮ್ಮೆ ನನ್ನ ಹಾಗೆ ನೋಡುವವರಿದ್ದಾರೆ ರಿಪ್ಲೈಯನ್ನು. ಹಾಗೆ ಮೊನ್ನೆಯಿಂದ ಅದೊಂದು ಹೇಳಬೇಕು ಅಂತ ನನಗಿತ್ತು. ಮತ್ತೆ ಒಂದು ವಿಷಯ ಏನಂದರೆ, ಈಗ ಕೆಲವರಿಗೆ ಕಮೆಂಟಿಗೆ ರಿಪ್ಲೈ ಕೊಡಲಿಕ್ಕೆ ಆಗೋದಿಲ್ಲ, ಎರರ್ ಬರ್ತಾ ಉಂಟು. ಅದು ಕೂಡ ಒಂದು ಸಮಸ್ಯೆ. ಅಂತ ವಿಷಯ ಅಂತ ಗೊತ್ತಿಲ್ಲ ನನಗೆ, ಎರರ್ ಬರ್ತದೆ. ಹಾಗೆ ಕಮೆಂಟ್ ಬಗ್ಗೆ ನಾನು ಯಾಕೆ ಹೇಳಿದೆ ಅಂದರೆ, ನಾನು ಕೂಡ ಹಾಗೆ ಬೇರೆಯವರ ವೀಡಿಯೋ ನೋಡಿ ಕಮೆಂಟ್ ಹಾಕಿದರೆ ಮತ್ತು ಅದರಲ್ಲಿ ರಿಪ್ಲೈ ಹಾಕಿದ್ದಾರೆ ಅಂತ ನೋಡ್ತೇನೆ. ಅದಕ್ಕೋಸ್ಕರ ನನಗೆ ಸಹ ಎಲ್ಲಿಯಾದರೂ ರಿಪ್ಲೈ ಹಾಕದಿದ್ದರೆ ನನಗೆ ಸಹ ಬೇಸರ ಆಗ್ತದಲ್ಲ. ನನ್ನಾಗೆ ನಿಮಗೂ ಬೇಸರ ಆಗ್ತದೆ ಅಂತ ನಂಗೆ ಗೊತ್ತುಂಟು. ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಹೇಳಿದ್ದು. ಕೆಲವೊಬ್ಬರಿಗೆ ಎರರ್ ಬರ್ತಾ ಉಂಟು, ಕೆಲವೊಬ್ಬರ ಕಮೆಂಟ್ ನನಗೆ ಕಾಣೋದಿಲ್ಲ. ಹಾಗಾಗಿ ನಾನು ರಿಪ್ಲೈ ಕೊಡಲಿಕ್ಕೆ ಕಷ್ಟ ಆಗ್ತದೆ, ರಿಪ್ಲೈ ಕೊಡಲಿಕ್ಕೆ ಆಗೋದಿಲ್ಲ. ಹಾಗೆ ಇಷ್ಟೇ, ಇನ್ನೆಂತೆಲ್ಲ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಮತ್ತು ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೇನೆ. ವಿಡಿಯೋ ನೋಡಿದೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.